ಪೂರ್ತಯತಿ ಧರ್ಮಂ ಕೂಪ ಆರಾಮಾಲಯಾದಿಭಿ ಅಂತ ಭಾಗವತದ 10ನೇ ಸ್ಕಂದ 79ನೇ ಅಧ್ಯಾಯ ಅಲ್ಲಿ 37ನೇ ಶ್ಲೋಕ. ಇಷ್ಟ ಪೂರ್ತ ಅಂತ ನಾವು ಕೇಳಿರ್ತೇವೆ. ಇಷ್ಟ ಅಂದ್ರೆ ಯಜ್ಞ ಮಾಡೋದು, ಪೂರ್ತ ಅಂದ್ರೆ ಲೋಕೋಪಕಾರಕ್ಕಾಗಿ ಮಾಡುವ ಅರವಟ್ಟಿಗೆ, ಧರ್ಮಛತ್ರ, ಉದ್ಯಾನ ಮೊದಲಾದ ಕಾರ್ಯಗಳು, ಉದ್ಯಾನ ಇವುಗಳ ನಿರ್ಮಾಣ ಮೊದಲಾದ ಕಾರ್ಯಗಳು. ಆ ಶ್ಲೋಕ ಕೃಷ್ಣನ ಬಗ್ಗೆ ಹೀಗೆ ಹೇಳ್ತದೆ: ಯಜಂತಂ ಸಕಲಾನ್ ದೇವಾನ್ ಕ್ವಚಿತ್ ಕ್ರತುಭಿರ್ ಊರ್ಜಿತೈ. ನಾರದರು ನೋಡಿದ್ದು ಕೆಲವು ಕಡೆ, ಕೆಲವು ಮನೆಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ಊರ್ಜಿತೈ ಕ್ರತುಭಿ ಸಕಲಾನ್ ದೇವಾನ್ ಯಜಂತಂ ದದರ್ಶ. ಶ್ರೇಷ್ಠವಾದ ಯಜ್ಞಗಳನ್ನು ಮಾಡ್ತಾ ಇದ್ದ, ಯಜ್ಞಗಳ ಮೂಲಕ ದೇವತೆಗಳನ್ನು ಆರಾಧಿಸ್ತಾ ಇದ್ದ. ಇದು ಇಷ್ಟ ಅನ್ನೋದನ್ನು ತೋರಿಸ್ತದೆ. ಮತ್ತೆ ಪೂರ್ತ ಅನ್ನೋದನ್ನು ತೋರಿಸಲಿಕ್ಕೆ ನಾನು ಮೊದಲು ಹೇಳಿದ ಪ್ರಯೋಗ. ಕೆಲವು ಕಡೆ ಬಾವಿ, ಉದ್ಯಾನ ಮತ್ತು ದೇವಾಲಯಾದಿಗಳನ್ನು ನಿರ್ಮಿಸಿ ಲೋಕೋಪಕಾರದಲ್ಲಿ ನಿರತನಾಗ್ತಿದ್ದ. ಇಷ್ಟ ಪೂರ್ತ ಅಂತ ಏನು ನಾಮಪದ ಇದೆ ಅದನ್ನು ಇಲ್ಲಿ ಕ್ರಿಯಾಪದವಾಗಿ ತಗೊಂಡಿದ್ದಾರೆ. ಧರ್ಮಂ ಪೂರ್ತಯತಿ ಅಂತ ಇಲ್ಲಿ ಪೂರ್ತಯತಿ ಅಂತ ಹೀಗೆ ಕ್ರಿಯಾಪದ ಪ್ರಯೋಗ ಮಾಡಿದಾಗ ಅದಕ್ಕೆ ಧರ್ಮ ಅನ್ನೋದೇ ಕರ್ಮ. ಕೂಪ ಆರಾಮಾಲಯಾದಿಭಿ ಅಂತ ಅದರ ಕರಣ, ಅದು ಕೃಷ್ಣ ಅಂತ ಅದರ ಕ್ರಿಯಾಪದ. ಹೀಗೆ ಇಷ್ಟ ಮತ್ತು ಪೂರ್ತಗಳು ಎರಡನ್ನೂ ಕೂಡ 10ನೇ ಸ್ಕಂದದ 79ನೇ ಅಧ್ಯಾಯದ 37ನೇ ಶ್ಲೋಕದಲ್ಲಿ ಹೀಗೆ ಹೇಳಿದಂತಾಯಿತು.